ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ನಾವು ಪರಂಗಿಯನ್ನು ಶಿಫಾರಸು ಮಾಡ್ತಾ ಇದ್ದೀವಿ. ಈ ಪರಂಗಿಯಿಂದ ನಮ್ಮ ರೈತ ಅವನ ಆದಾಯವನ್ನು ದ್ವಿಗುಣಗೊಳಿಸ್ಕೊಳ್ಬೋದು. ಸೊ ಇದರಿಂದ ಸಾಕಷ್ಟು ಉಪಯೋಗ ಇದೆ. ಏನು ಜಾಮ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಟೇಬಲ್ ಫ್ರೂಟಾಗಿ ನಾವು ತಿನ್ಬೋದು. ವಿಶೇಷವಾಗಿ ಶುಗರ್ ಪೇಷಂಟ್ ಇರತಕ್ಕಂಥವ್ರು ಇದನ್ನು ಹೆಚ್ಚಿಗೆ ಸೇವಿಸ್ತಾ ಬಂದಲ್ಲಿ ಆ ಶುಗರ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಮತ್ತು ಆರೋಗ್ಯ ಸುಧಾರಣೆ ಸಹ ಆಗುತ್ತೆ. ಈ ಬೆಳೆಯಲ್ಲಿ ಸಾಕಷ್ಟು ಸುಧಾರಿತ ತಳಿಗಳು ಬಂದಿವೆ. ವಾಷಿಂಗ್ಟನ್, ಸೋಲೋ, ಸೂರ್ಯ, ರೆಡ್ ಲೇಡಿ ಈ ರೀತಿ ತಳಿಗಳು ಬಂದಿವೆ. ಇವನ್ನ 8ರಿಂದ 8 ಅಡಿ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 8ರಿಂದ 8 ಅಡಿ ಕೊಟ್ಟು ನಾವು ಬೆಳೆದಾಗ ಖಂಡಿತವಾಗಿಯೂ ಈ ಅಂತರ ಬೆಳೆಯಾಗಿ ರೈತನು ತನ್ನ ಆದಾಯವನ್ನು ಸುಧಾರಣೆ ಮಾಡ್ಕೊಳ್ತಾನೆ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ಇಚ್ಛೆ ಪಡ್ತಾ ಇದ್ದೀನಿ.